ಹಲೋ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಗೋವಿಂದ ಅಂದ್ರೆ ತಿರುಮಲ ತಿರುಪತಿ ದೇವಸ್ಥಾನನ ಫಸ್ಟ್ ಯಾರ ಡೋರ್ ಓಪನ್ ಮಾಡ್ತಾರೆ, ಹಾಗೆ ಗೋವಿಂದ ಯಾರಿಗ್ ಫಸ್ಟ್ ದರ್ಶನ ಕೊಡ್ತಾನೆ ಅಂತ ತಿಳ್ಕೊಂಡಿದ್ವಿ. ಸೊ ಇವತ್ತು ನಾವು ಗೋವಿಂದನ ವಿಗ್ರಹ ಎಷ್ಟು ಉದ್ದ ಇದೆ, ಹಾಗೆ ಅಲ್ಲಿ ಸದಾ ಬೆಳಗುವ ದೀಪನ ಜ್ಯೋತಿನ ಯಾರು ಫಸ್ಟ್ ಅದನ್ನ ಹಚ್ಚಿದ್ದು, ಹಾಗೆ ಅದು ಯಾವ ರೀತಿ ಬೆಳಗತ್ತೆ ಅಂತ ತಿಳ್ಕೊಳ್ಳೋಣ. ಗೋವಿಂದನ ವಿಗ್ರಹ 9 ಕಾಲ್ ಅಡಿ ಇದೆ, ಮೀನ್ಸ್ 9.15 ಫೀಟ್ ಇದೆ ಅಂತ ಹೇಳ್ತಾರೆ. ಹಾಗೆ ಈ ಮೂರ್ತಿನ ಯಾರು ಕೂಡ ಕೆತ್ತನೆ ಮಾಡಿಲ್ಲ. ಅಲ್ಲಿ ಸಾಕ್ಷಾತ್ ಗೋವಿಂದನೇ ಅಂದ್ರೆ ವಿಷ್ಣು ಅವತಾರವಾಗಿರುವ ಗೋವಿಂದ, ವೆಂಕಟೇಶ್ವರ ಅಂತ ನಾವೇನ್ ಆರಾಧನೆ ಮಾಡ್ತೀವಿ, ಸಾಕ್ಷಾತ್ ಗೋವಿಂದನೇ ಅಲ್ಲಿ ನೆಲೆಸಿದ್ದಾರೆ. ಹಾಗೆ ಈ ಪೂರ್ತಿ ಶಿಲೆ ಏನಿದೆ, ವಿಗ್ರಹ ಏನಿದೆ, ಅದು ಸಾಲಿಗ್ರಾಮ ಶಿಲೆ ಆಗಿದೆ. ಅದು ನಾವು ಬೇರೆ ದೇವಸ್ಥಾನದಲ್ಲಿ ನೋಡೋ ತರ ಕೆತ್ತಿರೋ ಮೂರ್ತಿ ಆಗ್ಲಿ ಅಥವಾ ಬೇರೆ ಬೇರೆ ಕಲ್ಲಿಂದ ಮಾಡಿರೋದಲ್ಲ, ಅದು ಕಂಪ್ಲೀಟ್ ಆಗಿ ಸಾಲಿಗ್ರಾಮ ಶಿಲೆ ಆಗಿದೆ. ಹಾಗೆ ಇದು ತುಂಬಾ ಸಣ್ಣ ಇದೆ. ಸೊ ಅಲಂಕಾರ ಮಾಡಿರುವಾಗ ನಮ್ಗೆ ಗೋವಿಂದ ತುಂಬಾ ಆ ಏನು ಅಗ್ಲವಾಗಿ ಹಾಗೆ ಎತ್ತರವಾಗಿ ಕಾಣಿಸ್ತಾರೆ. ಹಾಗೆ ಇಲ್ಲಿ ನಿರಂತರವಾಗಿ ಬೆಳಗುತ್ತಿರೋ ಒಂದು ಜ್ಯೋತಿ ಇದೆ, ದೀಪ ಇದೆ. ಆ ದೀಪಕ್ಕೆ ಯಾರು ಎಣ್ಣೆ ಮತ್ತು ತುಪ್ಪನ ಹಾಕೋದಿಲ್ಲ. ಸೊ ಇದು ನಿರಂತರವಾಗಿ ಬೆಳಗ್ತಿರತ್ತೆ. ಇದನ್ನ ಹಚ್ಚಿದ್ದು ಬ್ರಹ್ಮದೇವರು ಅಂತ ಕೂಡ ಹೇಳ್ತಾರೆ. ಸೊ ಇದಕ್ಕೆ ಬ್ರಹ್ಮ ಅಖಂಡಲ ಅಂತ ಹೇಳ್ತಾರೆ. ಪ್ರತಿದಿನ ಏಕಾಂತ ಸೇವೆಯಾಗಿ ದೇವಸ್ಥಾನದ ಬಾಕ್ಲನೆಲ್ಲ ಕ್ಲೋಸ್ ಮಾಡಿದ್ಮೇಲೆ, ಏಕಾಂತ ಸೇವೆ ಆದ್ಮೇಲೆ ವಿಮಾನ ಗೋಪುರದಿಂದ ಬ್ರಹ್ಮದೇವರೇ ಸಾಕ್ಷಾತ್ ಸ್ವಯಂ ಬ್ರಹ್ಮದೇವರೇ ಬಂದು ಆ ವಿಷ್ಣುವಿನ ಅವತಾರದಲ್ಲಿರೋ ಗೋವಿಂದನ ಆರಾಧನೆ ಮಾಡ್ತಾರೆ. ಹಾಗೆ ಆ ದೀಪನು ನೋಡ್ಕೊಂಡು ಹೋಗ್ತಾರೆ. ಸೊ ಇದು ಕಲಿಯುಗದ ಪ್ರಾರಂಭದಲ್ಲಿ ಈ ದೀಪ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಅಂದ್ರೆ ಅವ್ರು ಯಾವಾಗ ಹಚ್ಚಿದ್ದು ಅಂತ ಉಲ್ಲೇಖ ಇಲ್ಲ, ಬಟ್ ಪ್ರತಿದಿನ ಏಕಾಂತ ಸೇವೆ ಆದ್ಮೇಲೆ ಬ್ರಹ್ಮದೇವರು ಬಂದು ವಿಷ್ಣುವಿನ ಆರಾಧನೆ ಮಾಡಿ ಆ ದೀಪನ ನೋಡ್ಕೊಂಡು ಹೋಗ್ತಾರೆ. ಸೊ ಈ ದೀಪಕ್ಕೆ ಯಾರು ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಯಾವ್ದನ್ನು ಹಾಕಲ್ಲ ಅಂತ ಹೇಳ್ತಾರೆ. ಸೊ ಇನ್ನಷ್ಟು ಗೋವಿಂದನ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗೋವಿಂದ, ಶ್ರೀನಿವಾಸ, ವೆಂಕಟೇಶ್ವರ ಅಂತ ನೀವು ಯಾವ ನಾಮದಿಂದ ಆ ಗೋವಿಂದನ ಆರಾಧನೆ ಮಾಡ್ತೀರಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.